ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಬೀದರ್ ನಗರದ ಮೈಲೂರು ಒಡ್ಡೂರು ಕಾಲೋನಿಯಲ್ಲಿ ಈ ಒಂದು ಗಲಾಟೆ ಆಗಿರೋದು ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ನಡೆದಂಥ ಘಟನೆ. ಹಲ್ಲೆ ಮಾಡಿ 8.3 ಲಕ್ಷ ನಗದು 6 ತೊಲೆ ಚಿನ್ನವನ್ನು ದೋಚಿರೋದು ಆರೋಪ. ನಿನ್ನೆ ನಡೆದಂಥ ಮೊಹರಂ ಸಂಭ್ರಮದ ವೇಳೆ ಈ ಒಂದು ಗಲಾಟೆ ಆಗಿದೆ. ಭೋವಿ ವಡ್ಡರ್ ಸಮಾಜದ 5-6 ಜನರಿಗೆ ಗಾಯಗಳಾಗಿದೆ. ಕಾಲೋನಿಯ ಪಕ್ಕದಲ್ಲಿರುವಂಥ ಜನರಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ. ರಾತ್ರಿ 8 ಗಂಟೆಗೆ 50ಕ್ಕೂ ಹೆಚ್ಚು ಜನರ ಗುಂಪಿನಿಂದ ಹಲ್ಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಭೋವಿ ಸಮಾಜದ 5-6 ಮನೆಗಳಿಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಮನೆಯಲ್ಲಿದ್ದಂಥ ಟಿವಿ, ಫ್ರಿಜ್ಜು, ಪಾತ್ರೆ, ದಿನಸಿ, ಈ ಬಾಗಿಲು ಎಲ್ಲ ಧ್ವಂಸ ಮಾಡಿ ಹಾಕಿದ್ದಾರೆ. ಸ್ಥಳಕ್ಕೆ ಗಾಂಧಿಗಂಜ್ ಠಾಣೆಯ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ನೋಡಿ, ಸುಮಾರು ಮಂದಿ ಬಂದು ಮನೆಯೊಳಗೆ ನುಗ್ಗಿ ಹಲ್ಲೆ ಮಾಡಿರೋದು ಒಂದು ಕ್ಷುಲ್ಲಕ ಕಾರಣಕ್ಕೆ ಅಂತ ಹೇಳ್ತಾ ಇದ್ದಾರೆ. ಎರಡು ಗುಂಪುಗಳ ನಡುವೆ ಈ ಒಂದು ಗಲಾಟೆ ಆಗಿರೋದು. ಇದು ಬೀದರ್ ನಗರದ ಮೈಲೂರು ಒಡ್ಡೂರು ಕಾಲೋನಿಯಲ್ಲಿ ನಡೆದಿರುವಂಥ ಗಲಾಟೆ ಆಗಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ. ಮತ್ತು ಹಲ್ಲೆ ಮಾಡಿ 8.3 ಲಕ್ಷ ನಗದು 6 ತೊಲೆ ಚಿನ್ನವನ್ನು ಕೂಡ ಆರೋಪಿಗಳು ದೋಚಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನಿನ್ನೆ ನಡೆದಂಥ ಮೊಹರಂ ಸಂಭ್ರಮದ ವೇಳೆಗೆ ಈ ಒಂದು ಗಲಾಟೆ ನಡೆದಿದೆ. ಭೋವಿ ಒಡ್ಡರ್ ಸಮಾಜದ 5-6 ಜನರಿಗೆ ಇದರಿಂದ ಗಾಯಗಳಾಗಿದೆ. ಕಾಲೋನಿಯ ಪಕ್ಕದಲ್ಲಿರುವಂಥ ಜನರಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇರೋದು. ರಾತ್ರಿ 8 ಗಂಟೆಗೆ 50ಕ್ಕೂ ಹೆಚ್ಚು ಜನರ ಗುಂಪಿನಿಂದ ಈ ಒಂದು ಹಲ್ಲೆಯನ್ನು ಮಾಡಲಾಗಿದೆ. ಮನೆಯೊಳಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ವಾಷಿಂಗ್ ಮಷಿನ್ ಸರ್ 40 ರೂಪಾಯಿ ತಗೊಂಡೆ ಸರ್. ಬಜೆಟ್ ಅದು ಕೊಡ್ಲಿಂದ ಹೊಡೆದ್ರೆ ನೋಡಿ ಸರ್, ಹೊಡೆದಕ್ಕೆಲ್ಲ ಸರ್. ಮನೆಗೆ ತೊಗೊಂಡು ನಮಗೆ ನಮ್ಮ ಮಕ್ಕಳಿಗೆ ಇಬ್ಬರು ಸರ್, ಮನೆಗಿಬ್ಬರು ಆ ಕಲ್ಲಿಂದ ಸರ್. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್, ಯಾಕಾಗಿ ಈ ಗಲಾಟೆ? ಇದು ಊರಿನಲ್ಲೇ ಗಲಾಟೆ ಆದಂಗಿದೆ. ಸದ್ಯ ಪ್ರಕರಣ ಏನಾದರೂ ದಾಖಲಾಗಿದೆಯಾ? ಯಾರನ್ನಾದರೂ ವಶಕ್ಕೆ ಪಡ್ಕೊಂಡಿದ್ದಾರಾ? ಸ್ಮಿತಿ, ಏನು ಇದು ಮೊಹರಂ ಸಂಭ್ರಮಾಚರಣೆ ಸಮಯದಲ್ಲಿ ಎರಡು ಗ್ಯಾಂಗ್ಗಳ ನಡುವೆ ಗಲಾಟೆ ಆಗಿರುತ್ತೆ. ಏನಂದ್ರೆ ಸ್ವಲ್ಪ ವಿಷಯಕ್ಕೆ ಒಂದು ಗಲಾಟೆ ಆಗಿರುತ್ತೆ. ಆ ಗಲಾಟೆಯಲ್ಲಿ ಒಂದು ಮಾರಾಮಾರಿ ಕೂಡ ಆಗಿರುತ್ತೆ. ಸ್ವಲ್ಪ ಅಂದ್ರೆ 4 ಗಂಟೆ ಸುಮಾರಿಗೆ ಸಂಭ್ರಮಾಚರಣೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಕೇವಲ ಒಂದು ಇಬ್ಬರಿ ಮೇಲೆ ಒಂದು ಹಲ್ಲೆಯನ್ನ ಮಾಡಲಾಗುತ್ತೆ. ಆ ನಂತರ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿರ್ತಾರೆ. ಆದ್ರೆ 6 ಗಂಟೆ 7 ಗಂಟೆ ನಂತರ ಒಂದು ಗ್ಯಾಂಗ್ ಬಂದು ಒಂದು ಅಲೆಮಾರಿ ಅಂದ್ರೆ ಭೋವಿ ಸಮಾಜದವರು ಏನಿದ್ದಾರೆ, ಸಮಾಜದವರ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ. ಸುಮಾರು 5-6 ಮನೆಗಳಿಗೆ ನುಗ್ಗಿ ಮನೆಯಲ್ಲಿರುವ ಎಲ್ಲಾ ಒಂದು ಸಾಮಾನುಗಳನ್ನ ಸರ್ವನಾಶ ಮಾಡ್ತಾರೆ. ಟಿವಿ ಇರ್ಲಿ, ಒಂದು ಅಡಿಗೆ ಪಾತ್ರೆಗಳಾಗಿರ್ಲಿ ಅಥವಾ ತಿನಿಸುಗಳಾಗಿರ್ಲಿ ಎಲ್ಲಾ ವಸ್ತುಗಳನ್ನ ನಾಶ ಮಾಡಿ, ಜೊತೆಗೆ ಮನೆಯಲ್ಲಿರುವ ಬಂಗಾರ ಮತ್ತು ಏನು ಹಣ, ನಗದು ಹಣ ಏನಿರುತ್ತೆ ಆ ಹಣನು ಕೂಡ ನಮ್ಮ ಹತ್ರ ಬಂದು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಒಂದು ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ಇದು ಒಂದು ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಅಂದ್ರೆ ಯಾರ್ಯಾರು ಅವ್ರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅವರಿಗಾಗಿ ಪೊಲೀಸರು ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ತನಿಖೆಯನ್ನ ಪ್ರಾರಂಭವಾಗಿದ್ದು ಪೊಲೀಸರು ಒಂದು ಖಚಿತಪಡಿಸಬೇಕಾಗಿದೆ. ಅಂದ್ರೆ ಯಾರೆಲ್ಲ
ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ್ದಾರೆ, ಜೊತೆಗೆ ಎಷ್ಟು ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನ ಪೊಲೀಸರೇ ಒಂದು ಖಚಿತಪಡಿಸಬೇಕಾಗಿದೆ. ಈಗಾಗಲೇ ತನಿಖೆಯನ್ನ ಪ್ರಾರಂಭವಾಗಿದ್ದು ಕೆಲವರನ್ನು ಬಂಧನ ಕೂಡ ಮಾಡಲಾಗಿದೆ ಅಂತ ಪೊಲೀಸರ ಒಂದು ಮೂಲಗಳಿಂದ ತಿಳಿದು ಬರ್ತಾ ಇದ್ದಾರೆ. ಆದ್ರೆ ಅಧಿಕೃತವಾಗಿ ಎಷ್ಟು ಜನರನ್ನ ಬಂಧನ ಮಾಡಲಾಗಿದೆ ಅಂತ ಇನ್ನೂ ಪೊಲೀಸರು ತಿಳಿಸಿಲ್ಲ ನೀತಿ. ಓಕೆ, ಥ್ಯಾಂಕ್ ಯು ಸಂಗಮೇಶ್ ತಮ್ಮ ಡೀಟೇಲ್ಸ್ಗೆ.